ಕೃಷ್ಣಾಯ ಯಾತವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾರ್ಗುಣೇಶಾಯ ನಮೋ ವೇದಾಂತವೇದಿನಿ ನಾರಾಯಣಾಯ ಪರಿಪೂರ್ಣಗುಣಾಣವಾಯ ವಿಶ್ವೋದಯಸ್ಥಿತಿಲಯೋನಿ ಅತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾತ್ರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः श्री विश्वेशतीर्थगुरुभ्यो नमः श्रीगुरुभ्यो नमः हरिः ओम् ಇವಾಗ ದುರ್ಯೋಧನಾದಿಗಳು ಹೇಗೆ ಈ ಅಶರೀರವಾಣಿ ಎಲ್ಲಿ ಆಯಿತಪ್ಪ ಅಂತೇಳಿ ಯೋಚನೆ ಮಾಡಿಕೊಂಡು ಇದರ ಮೇಲೆ ಕೂಡ ಸಂಶಯ ಪಡ್ತಾ ಇರುವಾಗ ವೇದವ್ಯಾಸರೇ ಸ್ವತಃ ಪ್ರಕಟ ಆಗಿಬಿಟ್ಟು ಪಾಂಡು ಪುತ್ರರನ್ನು ಸೀದಾ ಒಳಗೆ ಪಾಂಡುರಾಜನ ಅರಮನೆಗೆ ಕರ್ಕೊಂಡು ಒಳಗೆ ಹೋಗ್ತಾರೆ. ಯಾವಾಗ ವೇದವ್ಯಾಸರು ಬಂದರು ಒಳಗೆ ಕರ್ಕೊಂಡು ಹೋದರೋ ಆವಾಗ ಭೀಷ್ಮ, ಕೃಪಾಚಾರ್ಯರು, ವಿದುರರು, ಆಮೇಲೆ ಧೃತರಾಷ್ಟ್ರ ಮೊದಲಾದವರು ಎಲ್ಲರೂ ಸೇರಿಕೊಂಡು ಬಹಳ ಆದರದಿಂದ ಪಾಂಡವರನ್ನು ಸತ್ಕಾರ ಮಾಡಿದರು. ಆ ನಂತರ ಏನಾಯಿತು ಅಂತ ಹೇಳಿದ್ರೆ ಅವರೆಲ್ಲ ಆದರ ಮಾಡಿದರು ಒಂದು ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ದುರ್ಯೋಧನ, ಶಕುನಿ ಇವರು ಬಾಯಿ ಬಡ್ಕೊಳ್ತಾ ಇದ್ದಾರೆ. ಅಯ್ಯಪ್ಪ, ಇವರು ಎಲ್ಲಿಂದ ಬಂದರು ವ್ಯಾಸರು ಅಂತೇಳಿದರೆ ಇವರು ಸುದ್ದಿ ನಮಗೆ ಮಾತಾಡಲಿಕ್ಕೂ ಆಗೋದಿಲ್ಲ, ಒಳಗೆ ಕರ್ಕೊಂಡು ಬಂದೇ ಬಿಟ್ಟರು. ಸೊ ಇವರನ್ನು ಹೇಗಾದರೂ ಮಾಡಿ ಮೋಸದಿಂದ ಕಳಿಸ್ಬೇಕಂತ ಯೋಚನೆ ಮಾಡ್ತಾ ಇದ್ದರೆ ಒಳಗೆ ಬಂದೇ ಬಿಟ್ರಲ್ಲ, ಈ ರೀತಿ ಭವ್ಯ ಸ್ವಾಗತದಲ್ಲಿ ಒಳಗೆ ಬಂದರು ಅಂತೇಳಿದರೆ ನಿಮ್ಮ ಹಕ್ಕು ಇದು, ನಾವು ವಾರಸುದಾರರು ಖಂಡಿತ ಅನ್ನುವಂಥದ್ದು ಸ್ಪಷ್ಟ ಆಯಿತು, ಯಾರು ಕೇಳುವವರೇ ಇಲ್ಲ ಅಂತೇಳಿದರೆ ಇನ್ನೂ ಇವರನ್ನು ನಾವು ಪ್ರಶ್ನಿಸುವ ಹಾಗೆ ಇಲ್ಲ ಅಂತೇಳ್ಕೊಂಡು ಯಾವಾಗ ಅರಿವಾಯಿತು ದುರ್ಯೋಧನ ಶಕುನಿಗೆ ಅತೀವ ದುಃಖ ಆಯಿತು. ಅಂತೇಳಿದರೆ ಹೊಟ್ಟೆಗೆ ಬೆಂಕಿ ಬಿದ್ದಾಗಿದೆ, ಇವರು ಬಂದುಬಿಟ್ರು ದಾಯಾದಿ ಮತ್ಸರದಲ್ಲಿ ಏನಂತ ಹೇಳಿದ್ರೆ ಬೆಂದು ಹೋಗಲಿಕ್ಕೆ ಶುರುವಾದರು ದುರ್ಯೋಧನಾದಿಗಳು. ಏನಾಯಿತು, ಈಗ ಪಾಂಡವರು ಒಳಗೆ ಬಂದಿದ್ದಾರೆ, ಇನ್ನೇನೆಲ್ಲ ಆಗ್ತದೆ ಅಂತ ನೋಡುವ. ವೈಲರೇ ಶ್ರೀ ಗುರುಭ್ಯೋ ನಮಃ. ವೈಚಿತ್ರವೀರ್ಯತನಯಾಃ ಕೃಪತೋ ಮಹಾಸ್ತ್ರಾಣಿ ಅಪುಶ್ಚ ಪಾಂಡುತನೈಃ ಸಹ ಸರ್ವರಾಜ್ಞಾಂ ಪುತ್ರಾಶ್ಚ ತತ್ರ ವಿವಿಧಾ ಅಪಿ ಬಾಲಚೇಷ್ಟಾಃ ಕುರ್ವತ್ಸು ವಾಯುತನಯೇನ ಜಿತಾಃ ಸಮಸ್ತಾಃ. 61ನೇ ಶ್ಲೋಕ. ಧೃತರಾಷ್ಟ್ರ ಮತ್ತು ಭೀಷ್ಮಾಚಾರ್ಯರು ಪಾಂಡುಪುತ್ರರನ್ನು ಸ್ವೀಕರಿಸಿದ ಮೇಲೆ ಅವರು ಹಸ್ತಿನಾವತಿಯಲ್ಲಿ ವಾಸ ಮಾಡ್ತಾ ಇದ್ದರು. ಹೀಗಿರ್ಬೇಕಾದ್ರೆ ಧೃತರಾಷ್ಟ್ರನ ಎಲ್ಲ ಮಕ್ಕಳು ಹಾಗೂ ಉಳಿದ ಎಲ್ಲ ರಾಜನ ಮಕ್ಕಳು ಕೂಡ ಪಾಂಡವರಿಂದ ಕೂಡಿಕೊಂಡೇ ಕೃಪಾಚಾರ್ಯರಿಂದ ಮಹಾಸ್ತ್ರಗಳನ್ನು ಹೊಂದಿರುತ್ತಾರೆ. ಆ ಮಕ್ಕಳು ಬಹು ಪ್ರಕಾರಗಳಾದ ಬಾಲಚೇಷ್ಟಗಳನ್ನು ಮಾಡುತ್ತಿರಲು ಭೀಮಸೇನಿಂದ ಎಲ್ಲರೂ ಪರಾಜಿತರಾಗುತ್ತಿದ್ದರು. ವೈಚಿತ್ರ ವೀರ್ಯತನಯಾಃ ಕೃಪತೋ ಮಹಾಸ್ತ್ರಾಣಿ ಆಪುಶ್ಚ ಪಾಂಡುತನಯೈಃ ಸ ಸರ್ವರಾಜ್ಞಾಂ ಪುತ್ರಾಶ್ಚ ತತ್ರ ವಿವಿಧಾ ಅಪಿ ಬಾಲಚೇಷ್ಟಾಃ ಕುರ್ವತ್ಸು ವಾಯುತನಯೇನ ಜಿತಾಃ ಸಮಸ್ತಾಃ. ವಿಚಿತ್ರವೀರ್ಯತನಯಾಃ ಕೃಪತೋ ಮಹಾಸ್ತ್ರಾಣಿ ಕೃಪತಃ ಮಹಾಸ್ತ್ರಾಣಿ ಆಪುಃ ಚ ಪಾಂಡುತನಯೈ ಸಹ ಸರ್ವರಾಜ್ಞಾಂ ಪುತ್ರಾಶ್ಚ ತತ್ರ ವಿವಿಧಾ ಅಪಿ ಬಾಲಚೇಷ್ಟಾಃ ಕುರ್ವತ್ಸು ವಾಯುತನಯೇನ ಜಿತಾಃ ಸಮಸ್ತಾಃ. ವೈಚಿತ್ರವೀರ್ಯತನಯ, ವೈಚಿತ್ರವೀರ್ಯ ಅಂದರೆ ವಿಚಿತ್ರವೀರ್ಯನ ಮಗ. ನಿಯೋಗ ಪದ್ಧತಿಯಿಂದ ಅಂಬಿಕೆ ಮತ್ತು ವ್ಯಾಸದೇವರು ನಿಯೋಗ ಪದ್ಧತಿಯಿಂದ ವ್ಯಾಸದೇವರಿಂದ ಪಡೆದ ಪುತ್ರ ಯಾರು? ಧೃತರಾಷ್ಟ್ರ. ಸೊ ವೈಚಿತ್ರವೀರ್ಯ ತನಯಾಃ. ಸೊ ಅವ ವೈಚಿತ್ರ ವೀರ್ಯ ಯಾರು? ಧೃತರಾಷ್ಟ್ರ. ಸೊ ಧೃತರಾಷ್ಟ್ರನ ಮಕ್ಕಳು ತನಯಾಃ. ಮತ್ತು ಪಾಂಡುತನಯೈ ಸಹ ಪಾಂಡುರಾಜನ ಮಕ್ಕಳು. ಸೊ ಧೃತರಾಷ್ಟ್ರನ ಮಕ್ಕಳು ಮತ್ತು ಪಾಂಡುರಾಜನ ಮಕ್ಕಳು. ಏನರ್ಥ? ಕೌರವರು, ಪಾಂಡವರು. ಸೊ ಧೃತರಾಷ್ಟ್ರನ ಮಕ್ಕಳು ವೈಚಿತ್ರ ವೀರ್ಯನ ಮಗ. ಪಾಂಡುರಾಜ ಕೂಡ ವಿಚಿತ್ರ ವೀರ್ಯನ ಮಗ ಅಲ್ವಾ? ಹೌದು. ಆದರೆ ಮುಖ್ಯವಾಗಿ ವಿಚಿತ್ರ ವೀರ್ಯನ ಮಗ
ಅಂತೇಳಿದರೆ ಧೃತರಾಷ್ಟ್ರನಿಗೆ ಹೇಳುವಂಥದ್ದು. ಸೊ ಧೃತರಾಷ್ಟ್ರನ ವಿಚಿತ್ರ ವೀರ್ಯ ತನಯಾಹ, ಧೃತರಾಷ್ಟ್ರನ ಮಕ್ಕಳು. ಆಮೇಲೆ ಪಾಂಡುತನಯಾಹ, ಪಾಂಡುರಾಜನ ಮಕ್ಕಳು. ಸೊ ಪಾಂಡುತನಯ ಅಂತ ಹೇಳಿದ ಮೇಲೆ ಇನ್ನು ವಿಚಿತ್ರ ವೀರ್ಯನ ಮಗ ಅಂತ ಹೇಳಿದರೆ ಇನ್ಯಾರು ಅಂತ ನೋಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ಪಾಂಡುರಾಜನಿಗೆ ಸಪರೇಟಾಗಿ ಹೇಳಿದ್ದಾರೆ ಪಾಂಡುವಿನ ಮಕ್ಕಳು ಅಂತ. ಆದ್ದರಿಂದ ಧೃತರಾಷ್ಟ್ರನ ಮಕ್ಕಳು. ಸೊ ಧೃತರಾಷ್ಟ್ರನ ಮಕ್ಕಳು ಮತ್ತು ಪಾಂಡುರಾಜನ ಮಕ್ಕಳು ಸಹ ಅಂತೇಳಿದರೆ ಇವರೆಲ್ಲ ಸೇರಿ, ಆಮೇಲಿಂದ ಸರ್ವರಾಜ್ಞಾಮ ಪುತ್ರಾಶ್ಚ, ಅಷ್ಟೇ ಅಲ್ಲ ಬೇರೆ ಹತ್ತಿರದ ಕೆಲವು ರಾಜರುಗಳ ಮಕ್ಕಳು, ರಾಜಕುಮಾರರು, ಯಾದವ ಕುಮಾರರು ಎಲ್ಲ ಬಂದಿದ್ದಾರೆ ಇಲ್ಲಿ ವಿದ್ಯೆ ಕಲೀಲಿಕ್ಕೆ. ಎಲ್ಲಿ ಹಸ್ತಿನಾವತಿಗೆ, ಎಲ್ಲಿ ಕೌರವರು ಆಮೇಲೆ ಪಾಂಡವರು ವಿದ್ಯೆ ಕಲಿತಾ ಇದ್ದಾರೋ ಅಲ್ಲಿಗೆ. ಸೊ ಯಾರು ಹೇಳಿಕೊಡುವವರು ಯಾರು ಅಂತೇಳಿದರೆ ಕೃಪತಃ, ಕೃಪಾಚಾರ್ಯರು. ಸೊ ಕೃಪಾಚಾರ್ಯರು ಅವ್ರದ್ದು ನಾವೆಲ್ಲ ಓದಿಯಾಗಿದೆ ಅಂತೇಳಿದರೆ, ಕೃಪಾಚಾರ್ಯರು ಯಾರ ಮಗ? ಗೌತಮರ ಮಗ. ಅವನು ಎಂಥದ್ದು ಹೆಸರು? ಒಂದು ಶತಾನಂದ, ಅವನ ಹೆಸರಂಥದ್ದು ಇದೆಯಲ್ಲ, ಎಷ್ಟನೇ ಪೇಜ್ನಲ್ಲಿ ಬಂದಿತ್ತದು? ಶತಧನ್ವ ಅಲ್ವಾ? ಸೊ ಇದರದ್ದು ಯಾವುದು ಪರೀಕ್ಷೆ ಇಲ್ಲ, ಆದ್ದರಿಂದ ಯಾರಿಗೂ ನೆನಪು ಬರ್ತಾ ಇಲ್ಲ. ಸೊ ಈ ಶತಧನ್ವನ ಶತಧನ್ವ ಅಲ್ಲ, ಶರದ್ವಾನ. ಸೊ ಶರದ್ವಾನನ ಮಗ ಅಂತೇಳಿದ್ರೆ ಅದೆಲ್ಲ ಕಥೆ ಎಲ್ಲ ನಾವು ನೋಡಿದ್ದೇವೆ. ಆ ಶರದ್ವಾನ ಋಷಿ ಕಾಡಿಗೆ ಹೋಗಿದ್ದಾರೆ, ಅಲ್ಲಿ ಊರ್ವಶಿಯನ್ನು ನೋಡಿ ಅಲ್ಲಿ ಅವರಿಗೆ ಸ್ಖಲನಾಗಿ ಇಬ್ಬರು ಮಕ್ಕಳು ಹುಟ್ಟಿದ್ದಾರೆ. ಆ ಇಬ್ಬರು ಮಕ್ಕಳನ್ನು ಶಂತನು ಬೇಟೆಗೆ ಹೋದಾಗ ಆ ಮಕ್ಕಳನ್ನು ನೋಡಿದ. ಆ ಮಕ್ಕಳು ಅವರ ತೇಜಸ್ಸನ್ನು ನೋಡಿಬಿಟ್ಟು ಕರ್ಕೊಂಡು ಬಂದಿದ್ದಾನೆ. ಅವರೇ ಕೃಪಾ ಮತ್ತು ಕೃಪಾಚಾರ್ಯರು ಮತ್ತು ಕೃಪಿ. ಆ ಕೃಪಿಯನ್ನು ಆಮೇಲೆ ಅವರು ಮದುವೆ ಮಾಡಿಕೊಡುವಂಥದ್ದು ದ್ರೋಣಾಚಾರ್ಯರಿಗೆ. ಸೊ ಈ ಕೃಪಾಚಾರ್ಯರಿಂದ, ಈ ಕೃಪಾಚಾರ್ಯರು ಅಂತೇಳಿದರೆ ಇವರು ಭೀಷ್ಮಾಚಾರ್ಯರು, ಕೃಪಾಚಾರ್ಯರೆಲ್ಲ ಇವರೆಲ್ಲ ಸಮಕಾಲೀನರು. ಸೊ ಅಲ್ಲಿ ಹಸ್ತಿನಾಪುರದಲ್ಲಿ ಅರಮನೆಯಲ್ಲೇ ಇದ್ದು ಕೃಪಾಚಾರ್ಯರು ಅವರೆಲ್ಲ ಕಲ್ತದ್ದು ಎಲ್ಲ ಅಲ್ಲೇ. ಸೊ ಭೀಷ್ಮಾಚಾರ್ಯರ ಬಹಳ ಹತ್ತಿರದ ಸ್ನೇಹಿತ ಯಾರು? ಕೃಪಾಚಾರ್ಯರು. ಸೊ ಬಹಳ ಯಾವುದು ಶಾಸ್ತ್ರವಿದ್ಯೆಯನ್ನು ಕಲ್ತಿದ್ದಾರೆ, ಶಸ್ತ್ರವಿದ್ಯೆಯನ್ನು ಕಲ್ತಿದ್ದಾರೆ ಈ ಕೃಪಾಚಾರ್ಯರು. ಸೊ ವೈಚಿತ್ರ್ಯ ವೀರ್ಯ ತನಯ ದುರ್ಯೋಧನಾದಿಗಳು, ಆಮೇಲೆ ಪಾಂಡುತನಯೈ ಸಹ ಅಂದರೆ ಪಾಂಡುರಾಜನ ಮಕ್ಕಳ ಒಟ್ಟಿಗೆ ಸೇರಿಕೊಂಡು, ಅದು ಅಲ್ಲದೆ ಬಾಕಿ ರಾಜಕುಮಾರರು ಯಾರೆಲ್ಲ ವಿದ್ಯೆ ಕಲಿಯಲಿಕ್ಕೆ ಬಂದಿದ್ದಾರೋ ಅವರೆಲ್ಲರೂ ಕೂಡ ಕೃಪತಃ ಅಂತೇಳಿದರೆ ಕೃಪಾಚಾರ್ಯರಿಂದ ಅಥವಾ ಕೃಪಾಚಾರ್ಯರ ದೆಸೆಯಿಂದ, 5ನೇ ವಿಭಕ್ತಿ ಅದು. ಸೊ ಕೃಪಾಚಾರ್ಯರ ದೆಸೆಯಿಂದ, ಅದು ಕೃಪಾಚಾರ್ಯರಿಂದ ಮಹಾಸ್ತ್ರಾಣಿ ಆಪುಹು ಅಂತೇಳಿದರೆ ಶಸ್ತ್ರವಿದ್ಯೆಯನ್ನು ಕಲಿತು ಮಹಾಸ್ತ್ರಗಳು, ದಿವ್ಯಾಸ್ತ್ರಗಳ ಎಲ್ಲ ಹೇಗೆ ಮಂತ್ರ ಉಪದೇಶ ಮಾಡಿ ಆ ಅಸ್ತ್ರಗಳನ್ನೆಲ್ಲ ಹೇಗೆ ಪಡ್ಕೊಳ್ಬೇಕು, ಅದನ್ನು ಹೇಗೆ ಪ್ರಯೋಗಿಸಬೇಕು ಎಲ್ಲವನ್ನು ಕಲಿತರು. ಸೊ ವೈಚಿತ್ರ್ಯ ವೀರ್ಯ ತನಯ ಪಾಂಡುತನಯೈ ಸಹ ಸರ್ವರಾಜ್ಞಾಮ ಪುತ್ರಾಶ್ಚ, ಅವರ ಸಹ ಎಲ್ಲರ ಜೊತೆಗೆ ಕೃಪತಃ ಕೃಪಾಚಾರ್ಯರಿಂದ ಮಹಾಸ್ತ್ರಾಣಿ ಆಪುಹು ಅಂತಂದರೆ ದಿವ್ಯಾಸ್ತ್ರಗಳನ್ನು, ಮಹಾ ಅಸ್ತ್ರಗಳನ್ನು, ಸೊ ಪರಮಾಸ್ತ್ರ ವಿದ್ಯೆಯನ್ನು ಕಲಿತರು. ಪರಮಾಸ್ತ್ರ ಜ್ಞ ಅಂತೇಳಿದರೆ ಕಲಿತರು ಅಂತ, ಪರಮಾಸ್ತ್ರಜ್ಞರಾದರು. ವಿವಿಧ ತತ್ರ ಅಲ್ಲಿ, ವಿವಿಧ ಅಪಿ ಅಂತೇಳಿದರೆ ಒಂದು ಕಡೆಯಲ್ಲಿ ಈ ವಿದ್ಯಾಭ್ಯಾಸ ಆಗಿ ಮಧ್ಯದಲ್ಲಿ ಒಂದು ಗಂಟೆ ವಿದ್ಯಾಭ್ಯಾಸ ಆಗಿ ಇನ್ನೊಂದು ಗಂಟೆ ವಿದ್ಯಾಭ್ಯಾಸ ಶುರುವಾಗ ಮಧ್ಯದಲ್ಲಿ 5 ಗಂಟೆ, 5 ನಿಮಿಷ 10 ನಿಮಿಷ ಹೀಗೆಲ್ಲ ಟೈಮ್ ಇರ್ತದೆ. ಹಾಗೆ ಸಂಜೆ ಎಲ್ಲ ತರಗತಿಗಳು ಮುಗಿದ ಮೇಲೆ ಮತ್ತೆ ಸ್ವಲ್ಪ ಟೈಮ್ ಇರ್ತದೆ ಆಟ ಆಡಲಿಕ್ಕೆ. ಸೊ ತತ್ರ ವಿವಿಧ ಅಪಿ ಬಾಲಚೇಷ್ಟಾ ಅಂತೇಳಿದರೆ ಈ ಎಲ್ಲ ಮಕ್ಕಳು ಸೇರಿ ಆಟ ಆಡ್ತಾಯಿದ್ರು. ನಿಮಗೆ ವಿದ್ಯಾಪೀಠಕ್ಕೆ ಹೋದರೆ ಒಂದು 5 ಗಂಟೆಗೆ ಹೋದರೆ ನಿಮ್ಗೆ ಗೊತ್ತಾಗ್ತದೆ, 5 ಗಂಟೆಗೆ 5:30 ಗಂಟೆಗೆ ಹೋದರೆ ಗೊತ್ತಾಗ್ತದೆ ಎಲ್ಲ ಮಕ್ಕಳು ಅದರಲ್ಲಿ ಆಟ ಆಡ್ತಾ ಇದ್ದಾರೆ. ಅಲ್ಲಿಯ ಪಾರ್ಕಿಂಗ್ ಏರಿಯಾ, ಅದು ಪಾರ್ಕಿಂಗ್ ಏರಿಯಾ ಕಮ್ ಪ್ಲೇ ಗ್ರೌಂಡ್. ಸೊ ಮಕ್ಕಳಿಗೆ ಆಟ ಆಡಲಿಕ್ಕೆ ಅಂತೇಳಿ ಆ ಪ್ಲೇ ಗ್ರೌಂಡನ್ನು ಹಾಗೇ ಇಟ್ಟಿದ್ದಾರೆ, ಅದು ಮಕ್ಕಳಿಗೆ ಆಟ ಆಡಲಿಕ್ಕೆ ಬೇಕು ಅನ್ನುವಂಥದ್ದು. ಸೊ ವಿವಿಧ ಅಪಿ ಬಾಲಚೇಷ್ಟಾ ಅಂತೇಳಿದರೆ ಎಲ್ಲ ಮಕ್ಕಳು ಸೇರಿ ಬಾಲಚೇಷ್ಟಾ, ಸಣ್ಣ ಮಕ್ಕಳು ಆಡುವಂಥ ಆಟವನ್ನು ಆಡ್ತಾ ಇದ್ದಾರೆ. ಸಣ್ಣ ಮಕ್ಕಳು ಅಂತ ಹೇಳಿದರೆ ಭಾರಿ ಸಣ್ಣ ಮಕ್ಕಳು ಏನಲ್ಲ. ಸೊ ಅಲ್ಲಿ ಯಾರು ಈಗ ಯುಧಿಷ್ಠಿರನಿಗೆ 16 ವರ್ಷ ಆಗಿದೆ. ಸೊ ಹಾಗೆ ದುರ್ಯೋಧನ ಇನ್ನೇನು ಸ್ವಲ್ಪವೇ ಸಣ್ಣದೋಮ. ಆದ್ದರಿಂದ ಮಕ್ಕಳು ಸಣ್ಣ ಮಕ್ಕಳಂದರೆ ದೊಡ್ಡ ಮಕ್ಕಳು ಆಗಿದ್ದಾರೆ ಈಗ ಅವರು. ಸೊ ಬಾಲಚೇಷ್ಟಾ, ಬೇರೆ ಬೇರೆ ರೀತಿಯ ಮಕ್ಕಳು ಆಡುವಂತಹ ಆಟವನ್ನು ಆಡ್ತಾ ಇದ್ದಾರೆ.
ಕುರುವತ್ಸು ಬಾಲಚೇಷ್ಟ ಕುರುವತ್ಸು ಮಾಡುತ್ತಿರಲು, ಅಂದರೆ ಆಟಗಳನ್ನು ಆಡುತ್ತಿರಲು, ವಾಯುತನಯೇನ ಜಿತಾಹ ಸಮಸ್ತಾಹ. ಯಾರು? ಭೀಮಸೇನ. ವಾಯುತನಯ ಅಂದರೆ ಭೀಮಸೇನ. ಸೊ ವಾಯುದೇವರ ಅಂಶದಿಂದ ಹುಟ್ಟಿದವನು ಭೀಮಸೇನ. ವಾಯುದೇವರದ್ದು 3 ಅವತಾರ. ಶ್ರೀರಾಮನ ಕಾಲದಲ್ಲಿ ಅದು ಹನುಮಾನ ಅವತಾರ, ಆನಂತರ ಹನುಮಂತನ ಅವತಾರ. ಈಗ ಶ್ರೀಕೃಷ್ಣನ ಈ ಕಾಲದಲ್ಲಿ ಈಗ ವಾಯುದೇವರು ಅವತಾರ ಮಾಡಿ ಬಂದಿದ್ದಾರೆ ಭೀಮಸೇನನಾಗಿ. ಆಮೇಲೆ ಇದು ಯಾರ್ದು ವೇದವ್ಯಾಸರ ಸಮಯದಲ್ಲಿ ಮಧ್ವಾಚಾರ್ಯರ ಅವತಾರ. ಹೀಗೆ 3 ಅವತಾರಗಳು ವಾಯುದೇವರದ್ದು. ವಾಯುತನಯೇನ, ಈಗ ಇಲ್ಲಿ ಭೀಮಸೇನ ಯಾರು ಅಂತ ಹೇಳಿದರೆ ವಾಯುದೇವರ ಅವತಾರ. ಮಹಾಬಲಿಷ್ಠ ಯಾರು? ಭೀಮಸೇನ. ಸೊ ಮಹಾಬಲಿಷ್ಠ ಇವರ ಜೊತೆಗೆಲ್ಲ ಆಡ್ತಾ ಇದ್ದಾನೆ ಮಕ್ಕಳ ಜೊತೆಗೆ ಅಂತೇಳಿದರೆ ಪ್ರತಿಯೊಂದರಲ್ಲಿಯೂ ಕೂಡ ಯಾವುದು ಈ ಆಟಗಳಲ್ಲಿ ಜಿತಾಹ ಸಮಸ್ತಾಹ ಅಂತೇಳಿದರೆ ವಾಯುತನಯೇನ ಭೀಮಸೇನನಿಂದ ಜಿತಾಹ ಅಂತೇಳಿದರೆ ಭೀಮಸೇನನೇ ಗೆಲ್ಲುವುದು ಅಂತ. ಸಮಸ್ತಾಹ ಎಲ್ಲದರಲ್ಲಿಯೂ ಕೂಡ ಭೀಮಸೇನನೇ ಗೆಲ್ಲಲ್ಪಟ್ಟನು ಅಂತೇಳಿದರೆ ಅವರೆಲ್ಲ ಪ್ರತಿ ಸಲ ಸೋಲುವುದೇ. ಯಾರಿಗೆ ಸೋಲುವುದು? ಭೀಮಸೇನನಿಗೆ. ಪ್ರತಿಯೊಂದರಲ್ಲಿಯೂ ಸಹ ಭೀಮಸೇನನೇ ಗೆಲ್ತಾ ಇದ್ದ ಅನ್ನುವಂಥದ್ದು. ಸೊ ವಿಚಿತ್ರವೀರ್ಯತನಯ ಕೌರವರೊಂದಿಗೆ, ವಿಚಿತ್ರವೀರ್ಯತನಯ ಧೃತರಾಷ್ಟ್ರನ ಮಕ್ಕಳು ಅಂದರೆ ಕೌರವರು, ಪಾಂಡುತನಯೈ ಸಹ ಅಂದರೆ ಪಾಂಡವರ ಜೊತೆಗೆ, ಹಾಗೆಯೇ ಸರ್ವರಾಜ್ಞಾಂ ಪುತ್ರಾಶ್ಚ ಅಂತೇಳಿದರೆ ಬೇರೆ ರಾಜರ ಪುತ್ರರು ಕೂಡ ಅಲ್ಲಿ ಬಂದಿದ್ದಾರೆ ವಿದ್ಯಾಭ್ಯಾಸಕ್ಕೆ. ಒಂದು ಗುರುಕುಲ ಇದ್ದಂಗೆ ಇದೆ ಅಂತ ಇಟ್ಕೊಂಡು ನಾವು ತಿಳ್ಕೊಳ್ಬೋದು. ಸೊ ಯಾರು ಗುರುಗಳು ಅಂತ ಹೇಳಿದರೆ ಕೃಪತಃ, ಕೃಪಾಚಾರ್ಯರಿಂದ ಮಹಾಸ್ತ್ರಾಣಿ ಆಪುಹು ಹೊಂದಿದರು. ಮಹಾಸ್ತ್ರ ವಿದ್ಯೆಗಳನ್ನು, ಶಸ್ತ್ರಾಸ್ತ್ರ ವಿದ್ಯೆಗಳನ್ನು ಕಲಿತರು. ಅವರೆಲ್ಲ ಬಗೆ ಬಗೆಯ ತತ್ರ ವಿವಿಧ ಅಂದರೆ ಬಗೆ ಬಗೆಯ ಬೇರೆ ಬೇರೆ ರೀತಿಯ ಬಾಲಚೇಷ್ಟೆಗಳಲ್ಲಿ ತೊಡಗಿದ್ದಾಗ, ಬೇರೆ ಬೇರೆ ಮಕ್ಕಳು ಆಟ ಆಡುವಂತಹ ಆಟಗಳಲ್ಲಿ ತೊಡಗಿದ್ದಾಗ ವಾಯುತನಯೇನ ಭೀಮಸೇನನಿಂದ ಜಿತಾಹ ಸಮಸ್ತ ಅವರೆಲ್ಲರೂ ಸೋತೋದ್ರು. ಭೀಮಸೇನನೇ ಎಲ್ಲದರಲ್ಲಿಯೂ ಸಹ ಭೀಮಸೇನನೇ ಗೆಲ್ಲುವುದು ಅಂತ ಹೇಳಿಬಿಟ್ಟು ಏನಾಗಿದೆ, ಅವನಿಗೆ ತಲೆಬಿಸಿ ಆಗಿದೆ ದುರ್ಯೋಧನನಿಗೆ. ಕುರುಪಾಂಡವರ ಆರಂಭದ ಅಸ್ತ್ರವಿದ್ಯಾಭ್ಯಾಸ ನಡೆದದ್ದು ಕೃಪಾಚಾರ್ಯರ ಬಳಿ. ಇನ್ನೂ ದ್ರೋಣಾಚಾರ್ಯರು ಇನ್ನೂ ಬರಲಿಲ್ಲ ಅಂತೇಳಿದರೆ, ಬಂದರೂ ಕೂಡ ಇಲ್ಲಿ ಗುರುಗಳಾಗಿ ಇನ್ನೂ ಬರಲಿಲ್ಲ. ಈಗ ಅಲ್ಲಿರುವಂಥವ್ರು ಯಾರು ಅಂತೇಳಿದರೆ ಭೀಷ್ಮಾಚಾರ್ಯರು, ಆಮೇಲೆ ವಿದುರ, ಧೃತರಾಷ್ಟ್ರ, ಆಮೇಲಿಂದ ಕೃಪಾಚಾರ್ಯರು. ಇಷ್ಟು ಜನ ಇದ್ದಾರೆ. ಸೊ ಈಗ ಕೃಪಾಚಾರ್ಯರೇ ಇವರ ವಿದ್ಯಾಭ್ಯಾಸವನ್ನು ನೋಡ್ಕೊಳ್ತಾ ಇದ್ದಾರೆ. ಕುಮಾರಾನ್ ಕ್ರೀಡಮಾನಾಸ್ತಾನ್ ದೃಷ್ಟ್ವಾ ರಾಜಾತಿ ದುರ್ಮದಾನ್ ಗುರುಂ ಶಿಕ್ಷಾರ್ಥಂ ಅನ್ವಿಷ್ಯ ಗೌತಮರ ಮಗ ಶರದ್ವಾನರ ಮಕ್ಕಳು ಇವರು ಯಾರು? ಕೃಪಾ ಮತ್ತು ಕೃಪಿ. ಸೊ ಈ ಕೃಪಾಚಾರ್ಯರು ಶರದ್ವಾನ ಅಂದರೆ ಗೌತಮ ವಂಶದಿಂದ ಬಂದದ್ದಾದ ಕಾರಣ ಸೊ ಕೃಪಾಚಾರ್ಯರಿಗೆ ಇನ್ನೊಂದು ಹೆಸರು ಗೌತಮಿ ಅಂತ ತಿಳ್ಕೊಂಡು ಗೌತಮ ಅಂತ. ಸೊ ಗೌತಮಂ ತಾನ್ಯಮೇದಯತ್. ಸೊ ಕೃಪಾಚಾರ್ಯರಿಗೆ ಒಪ್ಪಿಸಿದ್ದಾರೆ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕಲಿಸಿ ಅಂತ ತಿಳ್ಕೊಂಡು ಆ ಕೃಪಾಚಾರ್ಯರಿಂದ ಈ ಪಾಂಡವರು ಕೌರವರು ಅಸ್ತ್ರಗಳನ್ನು ಸೊ ಆ ಮಂತ್ರಗಳನ್ನೆಲ್ಲ ಪ್ರಯೋಗಿಸಿ ಹೇಗೆ ಅಸ್ತ್ರಗಳನ್ನು ಪ್ರಯೋಗ ಮಾಡಬೇಕು ಅನ್ನುವಂಥ ಆ ವಿದ್ಯೆಯನ್ನು ಕಲಿತಿದ್ದಾರೆ. ಶರಸ್ತಂಭೆ ಸಮುದ್ಭೂತಂ ವೇದಶಾಸ್ತ್ರಾರ್ಥ ಪಾರಗಂ ಅಂತ ಕೃಪಾಚಾರ್ಯರಿಗೆ ವೇದಶಾಸ್ತ್ರಗಳು ಶಾಸ್ತ್ರವಿದ್ಯೆನೂ ಗೊತ್ತಿದೆ. ಸೊ ಶಾಸ್ತ್ರವಿದ್ಯೆನೂ ಒಂದು ಕಡೆಯಲ್ಲಿ ಹೇಳ್ಕೊಡ್ತಾ ಇದ್ದಾರೆ, ಆಮೇಲಿಂದ ಮುಖ್ಯವಾಗಿ ಶಸ್ತ್ರವಿದ್ಯೆಯನ್ನು ಹೇಳಿಕೊಡ್ತಾ ಇದ್ದಾರೆ. ಅಧಿಜಗ್ಮುಶ್ಚ ಕುರವೋ ಧನುರ್ವೇದಂ ಕೃಪಾಪ್ತುತೆ. ಅಧಿಜಗ್ಮುಶ್ಚ ಕುರವೋ ಧನುರ್ವೇದಂ ಅಂದರೆ ಬಿಲ್ಲು ಬಾಣಗಳ ಈ ವಿದ್ಯೆಯನ್ನು ಕೃಪಾಚಾರ್ಯರು ಹೇಳಿಕೊಟ್ಟರು. ಅಂದರೆ ಅಸ್ತ್ರವಿದ್ಯೆ ಮಹಾಸ್ತ್ರಗಳನ್ನು ಕಲಿತುಕೊಂಡರು ಅಂತ ಹೇಳಿದರೆ ಈ ಮಹಾಸ್ತ್ರಗಳನ್ನು ಎಲ್ಲಿ ಪ್ರಯೋಗಿಸೋದು? ಬಿಲ್ಲು ಬಾಣ. ಸೊ ಬಿಲ್ಲು ಮತ್ತು ಬಾಣದಲ್ಲಿ ಅದು ಮಂತ್ರ ಹೇಳಿದ ಕೂಡಲೇ ಆ ಬಾಣವೇ ಏನಾಗ್ತದೆ? ಅಸ್ತ್ರವಾಗಿ ಅದು ಪ್ರಯೋಗಿಸಲ್ಪಡುತ್ತದೆ ಅನ್ನುವಂಥದ್ದು. ಅಲ್ಲಿಗೆ ಈ 61ನೇ ಶ್ಲೋಕ ಮುಗಿತು. 62ನೇ ಶ್ಲೋಕ ವೈಲರೆ. ಫಲಸನ್ನಯನಾಯ ವೃಕ್ಷೇಷು ಆರೂಢರಾಜತನಯಾಂ ಅಭಿವೀಕ್ಷ್ಯ ಭೀಮಃ ಪಾದಪ್ರಹಾರ ಮುರುವೃಕ್ಷತಲೆ ಪ್ರದಾಯ ಸಾಕಂ ಫಲೈರ್ವಿನಿಪತತ್ಸು ಫಲಾನ್ಯಭುಕ್ತಃ. 62ನೇ ಶ್ಲೋಕ.
ಪಕ್ವಗಳಾದ ಶ್ರೇಷ್ಠಗಳಾದ ಭಕ್ಷ್ಯಗಳಾದ ಫಲಗಳನ್ನು ತಿನ್ನುವುದಕ್ಕಾಗಿ ಮರಗಳಲ್ಲಿ ಏರಿದ ರಾಜಪುತ್ರರನ್ನು ಭೀಮನು ನೋಡಿ ಮರದ ಅಧೋಭಾಗದಲ್ಲಿ ಅಂದ್ರೆ ಕೆಳಗಿನ ಭಾಗದಲ್ಲಿ ಚೆನ್ನಾಗಿ ಹೊಡೆದು ಮರಕ್ಕೆ ಪಾದ ಪ್ರಹಾರವನ್ನು ಮಾಡಿ ಫಲಗಳಿಂದ ಕೂಡಿಕೊಂಡೇ ಆ ರಾಜಕುಮಾರರು ಬೀಳುತ್ತಿರಲು ಫಲಗಳನ್ನು ತಾನೇ ತಿನ್ನುತ್ತಿದ್ದನಂತೆ. ಪಕ್ವೋರು ಭೋಜ್ಯ ಫಲ ಸನ್ನಯನಾಯ ವೃಕ್ಷೇಷು ಆರೂಢರಾಜತನಯಾನ್ ಅಭಿವೀಕ್ಷ್ಯ ಭೀಮಃ ಪಾದಪ್ರಹಾರಂ ಉರುವೃಕ್ಷತಲೆ ಪ್ರದಾಯ ಸಾಕಂ ಫಲೈರ್ವಿನಿಪತತ್ಸು ಫಲಾನ್ಯಭುಂಕ್ತ. ಪಕ್ವ ಉರು ಭೋಜ್ಯಫಲ ಸನ್ನಯನಾಯ ವೃಕ್ಷೇಷು ಆರೂಢ, ಅಲ್ಲಿ ಶ್ವಾರೂಢ ಅಂತ ಇದೆ, ಆ ಶು ಇಲ್ಲಿ ಬರ್ತದೆ. ವೃಕ್ಷೇಷು ಆರೂಢ ರಾಜತನಯಾನ್ ಅಭಿವೀಕ್ಷ್ಯ ಭೀಮಃ ಪಾದಪ್ರಹಾರಂ ಉರುವೃಕ್ಷತಲೆ ಪ್ರದಾಯ ಸಾಕಂ ಫಲೈರ್ವಿನಿಪತತ್ಸು ಫಲಾನ್ಯಭುಂಕ್ತ. ಪಕ್ವ ಉರುಭೋಜ್ಯ ಫಲ ಸನ್ನಯನಾಯ ಅಂದರೆ ಪಕ್ವ ಉರುಭೋಜ್ಯ ಫಲ, ಹಣ್ಣು ಹಂಪಲುಗಳನ್ನು ತಿನ್ನುವಂಥದ್ದು ಮಕ್ಕಳಿಗೆ ಬಹಳ ಒಂದು ಇಷ್ಟದ್ದು. ಸೊ ಬೇಕಾದಷ್ಟು ಹಣ್ಣು ಹಂಪಲು ಸಿಗ್ತದೆ. ಈಗ ನಿಮಗೆ ಯಾವ ಮರದಲ್ಲಿ ಎಲ್ಲಿ ಹಣ್ಣು ಸಿಗ್ತದೆ? ಸೊ ಭಾಳ ಕಡಿಮೆ ಆಗಿದೆ. ಸೊ ಪಕ್ವ ಉರು ಭೋಜ್ಯ ಫಲ, ಪಕ್ವ ಉರು ಪಕ್ವೋರು, ಅದು ಯಾವ ಸಂಧಿ? ಗುಣಸಂಧಿ. ಆ ಪ್ಲಸ್ ಉ ಓ ಅಂತ ಆಗ್ತದೆ. ಸೊ ಪಕ್ವೋರು ಭೋಜ್ಯ ಫಲ, ಭೋಜ್ಯ ಭೋಜ್ಯ ಅಂತೇಳಿದರೆ ತಿನ್ನುವಂತಹ, ಫಲ ಅಂತೇಳಿದರೆ ಹಣ್ಣು ಹಂಪಲುಗಳು, ಪಕ್ವ ಅಂತೇಳಿದರೆ ಸರಿಯಾಗಿ ಹಣ್ಣಾದದ್ದು ಅಂತೇಳಿದ್ರೆ, ಸರಿಯಾಗಿ ಹಣ್ಣಾದದ್ದು ಯಾಕೆ ಅಂತೇಳಿದರೆ ಅದು ತುಂಬ ಸಿಹಿಯಾಗಿರ್ತದೆ. ಪಕ್ವ ಉರು ಅಂತೇಳಿದರೆ ಒಳ್ಳೆಯ ಅಂದರೆ ಶ್ರೇಷ್ಠವಾದ ಫಲಗಳನ್ನು ತಿನ್ನಬೇಕು ಅಂತೇಳಿದರೆ ಈಗ ಎಲ್ಲ ನಾವು ಅಂಗಡಿಗೆ ಹೋಗಿ ತಗೊಂಬರ್ತೇವೆ. ಆಗಿನ ಕಾಲದಲ್ಲಿ ಮರ ಹತ್ತುವುದು ಎಲ್ಲ ತೆಗೆಯುವುದೇ ಅಂತೇಳಿದರೆ ಮರದಲ್ಲಿ ಬೇಕಾದಷ್ಟು ಹಣ್ಣು ಹಂಪಲುಗಳೆಲ್ಲ ಸಿಗುವಂತಹ ಆ ಸಮಯ ಅದು. ಸೊ ಪಕ್ವ ಉರುಭೋಜ್ಯ ಫಲ, ಒಳ್ಳೆಯ ಹಣ್ಣು ಹಂಪಲುಗಳು, ಎಲ್ಲ ಒಳ್ಳೆ ಹಣ್ಣಾದ ಹಣ್ಣು ಹಂಪಲುಗಳನ್ನು ತಿನ್ನಬೇಕಂತ ಏನು ಮಾಡಿದ್ದಾರೆ? ಎಲ್ಲ ಹುಡುಗರು ಒಟ್ಟಾಗಿದ್ದಾರೆ. ಹುಡುಗರು ಒಟ್ಟಾದ ಕೂಡಲೇ ಹುಡುಗ ಬದ್ದಿ ಕೇಳಬೇಕಾ? ಹೋಗಿ ಮರ ಹತ್ತಿ ಬೀಳುವುದೇನು, ಇದೆಲ್ಲ ಎಲ್ಲ ಶುರುವಾಗ್ತದೆ. ಸೊ ಪಕ್ವ ಉರುಭೋಜ್ಯ ಫಲ ಸನ್ನಯನಾಯ, ಸತ್ ನಯನಾಯ, ನಯನಾಯ ಅಂತೇಳಿದರೆ ಹತ್ತಿ ಫಲಗಳನ್ನು ಕಿತ್ತು ತರುವುದು. ನಯನಾಯ ಅಂದರೆ ತರುವುದು, ಆ ನಯನ ಅಂದರೆ ತರುವುದು, ನಯನ ಅಂದರೆ ತಗೊಂಡು ಹೋಗುವುದು, ಹೀಗೆ. ಸೊ ನಯನ ಆ ನಯನ. ಸೊ ಸನ್ನಯನಾಯ, ನಯನಾಯ ತರುವುದಕ್ಕೆ, ನಯನಾಯ ಚತುರ್ಥಿ ವಿಭಕ್ತಿ, ತರುವುದಕ್ಕೆ, ಸನ್ನಯನಾಯ ಚೆನ್ನಾಗಿರುವಂಥ ಫಲಗಳನ್ನು, ಸತ್ ನಯನಾಯ ಒಳ್ಳೆ ಫಲಗಳನ್ನು ತರುವುದಕ್ಕೋಸ್ಕರ. ಒಳ್ಳೆ ಫಲಗಳಂದರೆ ಉತ್ಕೃಷ್ಟವಾದ ಸರಿಯಾಗಿ ಹಣ್ಣಾದ ದೊಡ್ಡ ಫಲಗಳನ್ನು ತರಲಿಕ್ಕೋಸ್ಕರ ತಾವೇ ಕಿತ್ತುಕೊಳ್ತೇವೆ ಮರದಿಂದ, ನಮಗೆ ಬೇಕಾದ್ದನ್ನು ನಾವೇ ಕಿತ್ತುಕೊಳ್ತೇವೆ ಅಂತ ಎಲ್ಲ ವೃಕ್ಷೇಶು ಮರಗಳಲ್ಲಿ ಆರೂಢ ಅಂತೇಳಿದರೆ ಹತ್ತಿದ. ಸೊ ಆರೂಢ ಅಂತೇಳಿದರೆ ಆರೋಹಣ ಅವರೋಹಣ, ಅವರೋಹಣ ಅಂದರೆ ಇಳಿಯುವುದು, ಆರೋಹಣ ಅಂದರೆ ಹತ್ತುವುದು. ಸೊ ಆರೂಢ ಅಂತೇಳಿದರೆ ಹತ್ತಿದ, ಆರೂಢ. ಯಾರು ಹತ್ತಿದ್ದವು? ರಾಜತನಯಾನ್. ಸೊ ರಾಜತನಯಾನ್ ಅಂತೇಳಿದರೆ ರಾಜಕುಮಾರರು, ರಾಜತನಯಾನ್. ಸೊ ರಾಜಕುಮಾರರು ಯಾರು ಇಲ್ಲಿ? ಒಂದು ಕಡೆಯಲ್ಲಿ ವೈಚಿತ್ರ್ಯ ವೀರ್ಯ ತನಯ ಅಂದರೆ ಧೃತರಾಷ್ಟ್ರನ ಮಕ್ಕಳು, ಇನ್ನೊಂದು ಕಡೆಯಿಂದ ಪಾಂಡುರಾಜ ಸುತಾನ್ ಅಂತೇಳಿದರೆ ಪಾಂಡುರಾಜನ ಮಕ್ಕಳು, ಇನ್ನೊಂದು ಕಡೆಯಿಂದ ಬಾಕಿ ದೇಶದಿಂದ ಬಂದಿರುವಂತಹ ಸರ್ವರಾಜ್ಞಾ ಪುತ್ರಾಂಶ, ಬೇರೆ ಬೇರೆ ದೇಶದಿಂದ ರಾಜರುಗಳ ಮಕ್ಕಳೆಲ್ಲ ಬಂದಿದ್ದಾರೆ ಇಲ್ಲಿ ಗುರುಕುಲಕ್ಕೆ. ಆ ಮಕ್ಕಳು ಎಲ್ಲ ಸೇರಿ ಹತ್ತಿದ್ದಾರೆ ಮರಕ್ಕೆ. ಆರೂಢ ರಾಜತನಯಾನ್ ಅಭಿವೀಕ್ಷ ಭೀಮಃ, ಭೀಮ ನೋಡಿದ, ಇವರೆಲ್ಲ ಮರಕ್ಕೆ ಹತ್ತಿದ್ದಾರೆ ಅಂತ ಆಲೋಚನೆ ಮಾಡಿದ. ಸೊ ನಾನು ಯಾಕೆ ಹತ್ತಬಾರ್ದು ಆಲೋಚನೆ ಮಾಡಿದ. ನಾನು ಹತ್ತಿದರೆ ಆ ಮರವು ಬೀಳ್ತದೆ, ಅವರೆಲ್ಲರೂ ಬೀಳ್ತಾರೆ. ಆಮೇಲೆ ಮತ್ತೆ ಯೋಚನೆ ಮಾಡಿದ, ನಾನು ಮರಕ್ಕೆ ಯಾಕೆ ಹತ್ತಬೇಕು? ಮರಕ್ಕೆ ಹತ್ತುವ ಮೊದಲೇ ಆ ಮರವನ್ನು ಹೀಗೆ ಅಲುಗಾಡಿಸಿದರೆ ಏನಾಗ್ತದೆ? ಎಲ್ಲ ಮಕ್ಕಳು ಕೆಳಗೆ ಬೀಳ್ತಾರೆ, ಹಣ್ಣು ಹಂಪಲು ಕೆಳಗೆ ಬೀಳ್ತದೆ.
ಸೊ ಹಾಗಾದರೆ ಯಾವ ಆಪ್ಷನ್ ಆಗ್ಬೋದು ಅಂತ, ಅಭಿವೀಕ್ಷ್ಯ, ಚೆನ್ನಾಗಿ ನೋಡಿದ. ಯಾರು? ಭೀಮಸೇನ. ಎಲ್ಲ ಮರಕ್ಕೆ ಹತ್ತಿ ಬೇಕಾದ ಹಣ್ಣು ಹಂಪಲುಗಳನ್ನು ಒಳ್ಳೊಳ್ಳೆದನ್ನು ಎಲ್ಲ ಆರಿಸಿ ಕಿತ್ತುಕೊಳ್ತಾ ಇದ್ದಾರೆ. ಅಭಿವೀಕ್ಷ್ಯ ಭೀಮಃ, ಭೀಮಸೇನ ದೇವರು ಇದನ್ನೆಲ್ಲ ನೋಡಿ ಏನು ಮಾಡಿದರು? ಆ ಎರಡೂ ಆಪ್ಷನೂ ಬೇಡ. ಏನದು? ತಾನು ಹತ್ತುವ ಆಪ್ಷನೂ ಬೇಡ, ಎರಡನೇದು ಮರವನ್ನು ಅಲುಗಾಡಿಸಿದ್ದಾನೆ ಅಂತ ಆಗೋದು ಬೇಡ ಅಂತ ತಿಳ್ಕೊಂಡು ಏನು ಮಾಡುವ ಅಂತ ಹೇಳಿದರೆ, ಪಾದಪ್ರಹಾರಂ. ಏನು ಮಾಡಿದರು? ಮೆಲ್ಲ ಆ ಮರದ ಬುಡಕ್ಕೆ ಒಂದು ಒದ್ರು. ಪಾದಪ್ರಹಾರಂ, ಪಾದದಿಂದ ಒಂದು ಏಟು ಕೊಟ್ಟರು ಅಂತ ಹೇಳಿದ ಅರ್ಥ ಏನು? ಒಂದು ಒದ್ದು ಬಿಟ್ಟರು ಅಂತ. ಯಾವುದನ್ನು? ಮರವನ್ನು ಕಾಲಿಂದ ಅದನ್ನು ಒತ್ತಿದ್ದು ಅಥವಾ ಒದ್ದದ್ದು. ಆ ಹೊಡೆತಕ್ಕೆ ಉರುವೃಕ್ಷ ತಲೆ, ಆ ದೊಡ್ಡ ಮರ ಉರುವೃಕ್ಷ ತಲೆ ಅಂತೇಳಿದರೆ ಅದು ಅದರ ತುದಿ, ಇಡೀ ವೃಕ್ಷ ಅಂದರೆ ಬುಡ ಸಮೇತ. ವೃಕ್ಷ ತಲೆ ಅಂತೇಳಿದರೆ ವೃಕ್ಷದ ಬುಡವೇ ಜಾಸ್ತಿ. ಸೊ ಆ ವೃಕ್ಷದ ಬುಡಕ್ಕೆ ಹೊಡೆದದ್ದು. ಪ್ರದಾಯ ಪಾದಪ್ರಹಾರಂ ಉರುವೃಕ್ಷ ತಲೆ, ಆ ದೊಡ್ಡ ವೃಕ್ಷದ ಬುಡಕ್ಕೆ ಒದ್ದಿದ್ದಾರೆ. ಅಂದರೆ ಹೇಗೆ ಅದು? ಪಾದಪ್ರಹಾರಂ ಪ್ರದಾಯ, ಕಾಲಿಂದ ಪ್ರದಾಯ ಅಂತ ಹೇಳಿದರೆ ಒದ್ದಿದ್ದಾರೆ. ಪಾದಪ್ರಹಾರ, ಪಾದದಿಂದ ಹೊಡೆತವನ್ನು ಕೊಟ್ಟಿದ್ದಾರೆ ಅಂತ. ಪಾದದಿಂದ ಹೊಡೆತವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಒಂದು ಒದ್ದು ಬಿಟ್ಟಿದ್ದಾರೆ ಭೀಮಸೇನ ದೇವರು ಆ ಮರದ ಬುಡವನ್ನು. ಏನಾಯಿತು ಅಂತ ಹೇಳಿದರೆ, ಸಾಕಂ ಫಲೈಹಿ ವಿನಿಪತತ್ಸು ಫಲಾನಿ ಅಭುಂಕ್ತ. ಎಲ್ಲ ಮಕ್ಕಳು ಸಾಕಂ ಫಲೈಹಿ, ಸಾಕಂ ಅಂದರೆ ಸಮೇತ, ಫಲ ಸಮೇತ ಅಂತೇಳಿದರೆ ಕೆಳಗೆ ಬೀಳುವಾಗ ಏನು ತಾವು ಕಿತ್ತುಕೊಂಡಿದ್ದಾರೆ ಹಣ್ಣು ಅದನ್ನು ಹಿಡ್ಕೊಂಡೇ ಬಿದ್ದಿದ್ದಾರೆ ಎಲ್ಲ. ಸಾಕಂ ಫಲೈಹಿ ಅಂತೇಳಿದ್ರೆ ಭೀಮಸೇನ ದೇವರ ಒಂದು ಹೊಡೆತಕ್ಕೆ ಇಡೀ ಮರನೇ ಉರುಳಿದೆ. ಮರ ಉರುಳುವಾಗ ಇವರೆಲ್ಲ ಬಿದ್ದಿದ್ದಾರೆ. ಅಥವಾ ಏನಂತೇಳಿದರೆ ಆ ರೀತಿ ಮರ ಅದುರಿ ಬಿಡ್ತು, ಮರ ಅದುರಿದಾಗ ಇವರೆಲ್ಲ ಕೆಳಗೆ ಬಿದ್ದಿದ್ದಾರೆ, ಹಣ್ಣು ಹಂಪಲು ಹಿಡ್ಕೊಂಡೇ ಎಲ್ಲ ಬಿದ್ದಿದ್ದಾರೆ. ಸಾಕಂ ಫಲೈಹಿ ಅಂದರೆ ಫಲಗಳ ಒಂದಿಗೆ, ಫಲಗಳ ಸಮೇತವಾಗಿ ವಿನಿಪತತ್ಸು, ಪತತಿ ಅಂದರೆ ಬೀಳುವುದು, ವಿನಿಪತತ್ಸು ಅಂತೇಳಿದರೆ ಇವರೆಲ್ಲ ಬೀಳುತ್ತಿರಲು ಫಲಾನಿ ಅಭುಂಕ್ತಃ. ಭೀಮಸೇನ ದೇವರು ಇನ್ನು ಯಾವುದು ಕಿತ್ತುಕೊಳ್ಳದೆ, ಯಾವುದು ಉಳ್ಕೊಂಡಿದೆ ಫಲಗಳು, ಅದು ಯಾವುದು ಬಿದ್ದಿದೆ, ಸೊ ಯಾವುದು ಅವರಿಗೆ ಕೈಗೆ ಯಾವುದು ಎಡಕ್ತದೆ ಅಥವಾ ಮರ ಬಾಗಿರ್ಬೋದು, ಆ ಬಾಗಿದ ಮರದಿಂದ ಬೇಕಾದ ಹಣ್ಣು ಹಂಪಲುಗಳನ್ನು ಕಿತ್ತುಕೊಂಡರು. ಅಥವಾ ಆ ಅದುರಿದ ಹೊಡೆತಕ್ಕೆ ಏನಂತ ಹೇಳಿದರೆ ಒಳ್ಳೊಳ್ಳೆ ಹಣ್ಣು ಹಂಪಲುಗಳು ಬಿದ್ದಿವೆ, ಅದನ್ನೆಲ್ಲ ತಗೊಂಡ್ರು. ಸೊ ಫಲಾನಿ ತಗೊಂಡು ಅಭುಂಕ್ತ ತಿಂದರು ಅಂತ. ಸೊ ಇದೆಲ್ಲ ಮಕ್ಕಳ ಹೇಗೆ ಆಟ ಆಡ್ತಾ ಇರುವಂಥದ್ದು. ಇದರಲ್ಲಿ ಮುಖ್ಯವಾಗಿ ಏನು ತೋರಿಸ್ತಾ ಇದ್ದಾರೆ ಅಂತ ಹೇಳಿದರೆ, ಭೀಮಸೇನ ದೇವರ ಆ ಬಲವನ್ನು ತೋರಿಸ್ತಾ ಇದ್ದಾರೆ. ಯಾವ ರೀತಿ ಭೀಮಸೇನ ದೇವರ ಒಂದು ಆ ಬಾಲ್ಯದ ಆಟ ಅಂತೇಳಿದರೆ, ಭೀಮಸೇನ ದೇವರಿಗೆ ಆಟ ದುರ್ಯೋಧನನಿಗೆ ಏನಾಗ್ತದೆ ಅಂತೇಳಿದರೆ ಅಲ್ಲಿ ಹೊಟ್ಟೆ ಉರಿಯಾಗಿ ಅವನಿಗೆ ತಡ್ಕೊಳ್ಳಿಕ್ಕಾಗೋದಿಲ್ಲ. ಈ ಭೀಮಸೇನ ಇದೇ ರೀತಿ ಆದರೆ ಮುಂದಕ್ಕೆ ಕೂಡ ನಾವು ಹೇಗೆ ರಾಜ್ಯ ಆಡಳಿತ ಆಗೋದು? ಸೊ ನಾವು ರಾಜ್ಯ ಆಡಳಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಭೀಮಸೇನ ಇರುವ ತನಕ ಅನ್ನುವಂಥದ್ದು ಅವರ ಮನಸ್ಸಿಗೆ ಬರ್ತಾ ಇರ್ತದೆ. ಸೊ ಈಗ ಇದಕ್ಕೆ ಏನಂತ ಹೇಳಿದರೆ ಪಕ್ವೋರು ಭೋಜ್ಯ ಫಲ. ಪಕ್ವ ಅಂತೇಳಿದರೆ ಸರಿಯಾಗಿ ಹಣ್ಣಾದ, ಮಾಗಿದ ತಿನ್ನಲು ಯೋಗ್ಯವಾದ, ಭೋಜ್ಯ ಅಂತೇಳಿದರೆ ಭಕ್ಷ್ಯ, ಭೋಜ್ಯ ಅಂತ ಹೇಳೋದು. ಅಂತೇಳಿದರೆ ತಿನ್ನಲು ಯೋಗ್ಯವಾದ ಭಕ್ಷ್ಯಗಳು. ಸೊ ತಿನ್ನಲು ಯೋಗ್ಯವಾದ ಇಲ್ಲಿ ಒಳ್ಳೆ ಹಣ್ಣು ಹಂಪಲುಗಳು, ದೊಡ್ಡದಾದ ಹಣ್ಣು ಹಂಪಲುಗಳನ್ನು ತೆಗೆದುಕೊಳ್ಳಲೆಂದು ಸನ್ನಯನಾಯ ವೃಕ್ಷೇಶು ಆರೂಢ ರಾಜಪುತ್ರರು, ರಾಜಕುಮಾರರು ಮರಗಳನ್ನು ಏರಿದ್ದನ್ನು ಅಭಿವೀಕ್ಷ ಭೀಮಸೇನ ಕಂಡು ಆ ದೊಡ್ಡ ಮರಗಳ ಬುಡಕ್ಕೆ ಕಾಲಿಂದ ಒದ್ದ ಹೊಡೆತಕ್ಕೆ ಹಣ್ಣುಗಳ ಸಮೇತ ಅವರೆಲ್ಲ ಕೆಳಕ್ಕೆ ಬೀಳುತ್ತಿದ್ದಂತೆ ಒಳ್ಳೊಳ್ಳೆ ಹಣ್ಣುಗಳನ್ನು ತಗೊಂಡು ಭೀಮಸೇನ ದೇವರು ತಿನ್ನುತ್ತಿದ್ದ. ಇಲ್ಲಿ ಮರಗಳನ್ನು ಏರುವುದು ಎಂದರೆ ವೇದಾದಿ ಶಾಸ್ತ್ರಗಳನ್ನು ಓದುವುದು ಎಂದು,
ಫಲಗಳು ಎಂದರೆ ಸ್ವರ್ಗಾದಿ ಕಾಮ್ಯ ಫಲಗಳು ಎಂದು, ಕೌರವರೆಂದರೆ ಸ್ವಾರ್ಥಿಗಳಾದ ದುರ್ಜನರು ಎಂದು ಅರ್ಥ ಮಾಡಿಕೊಳ್ಳಬಹುದು ಅನ್ನುವಂಥದ್ದು ಇದು ವಿಶೇಷ ಅರ್ಥ. ಅಲ್ಲಿ ನಂತರ ದುಷ್ಟರು ವೇದಾದಿ ಶಾಸ್ತ್ರಗಳನ್ನು ಸ್ವರ್ಗಾದಿ ಫಲಗಳ ಅಪೇಕ್ಷೆಯಿಂದ ಅಧ್ಯಯನ ಮಾಡ್ತಾರೆ, ಆದರೆ ಭೀಮಸೇನ ಆ ಮರವನ್ನು ಏರಲಿಲ್ಲ ಅಂತೇಳಿದರೆ ಸಾಮಾನ್ಯವಾಗಿ ನಡೆಯುವಂಥ ಎಲ್ಲ ಯಜ್ಞಾದಿ ಕರ್ಮಗಳು ಕೂಡ ಫಲಾಪೇಕ್ಷೆಯಿಂದ ಮಾಡುವಂಥದ್ದು. ನಮಗೆ ಇದಕ್ಕೆ ನಮಗೆ ಒಳ್ಳೆಯದಾಗಬೇಕು, ನಮಗೆ ಬೇಗ ಮನೆ ಕಟ್ಟಬೇಕು, ನಮಗೆ ಇದು ಗ್ರಾಚಾರ ದೋಷ ಹೋಗಬೇಕು ಅಂತ ಈ ರೀತಿ ಏನಾದರೂ ಒಂದು ಹರಕೆ ಹೇಳಿಕೊಂಡು ಆ ಸೇವೆಗೋಸ್ಕರ ನಾವು ಯಜ್ಞಾದಿಗಳನ್ನು ನಾವು ಮಾಡಿಸ್ತೇವೆ. ಯಾವ ಪೂಜೆ ಮಾಡೋದಿದ್ದರೂ ಸಹ ಏನೋ ಒಂದು ಹೇಳ್ಕೊಂಡಿದ್ದೇವೆ, ಏನೋ ಒಂದು ಈ ರೀತಿ ಅದಕ್ಕೋಸ್ಕರ ಮಾಡುವಂಥದ್ದು ಅಂತ ಈ ರೀತಿ ಸಂಕಲ್ಪ ಮಾಡಿ ಹೋಮ ಮಾಡಿದರೆ ಅಥವಾ ಪೂಜೆ ಮಾಡಿದರೆ ಅದಕ್ಕೆ ಕಾಮ್ಯಕರ್ಮ ಅಂತ ಹೆಸರು. ಈ ಕಾಮ್ಯಕರ್ಮದಿಂದ ಏನಂತ ಹೇಳಿದರೆ ನಮಗೆ ಪುಣ್ಯ ಸಿಗ್ತದೆ, ಆ ಪುಣ್ಯದಿಂದ ನಮಗೆ ಸ್ವರ್ಗ ಸಿಗ್ತದೆ, ಸತ್ತ ಮೇಲೆ ಸ್ವರ್ಗ ಸಿಗ್ತದೆ ಅಂತೇಳಿದರೆ ಈ ಸ್ವರ್ಗದ ಲಕ್ಷಣ ಏನಂತೇಳಿದರೆ ಅದು ಪರ್ಮನೆಂಟ್ ಅಲ್ಲ ಅಂತೇಳಿದರೆ ಎಷ್ಟು ನೀವು ಪುಣ್ಯ ಮಾಡಿದ್ದೀರಿ ಆ ಪುಣ್ಯ ಖಾಲಿ ಆಗುವ ತನಕ ಸ್ವರ್ಗದಲ್ಲಿ ಇರಬಹುದು. ಯಾವಾಗ ಪುಣ್ಯ ಖಾಲಿ ಆಯಿತೋ ನೀವು ವಾಪಸ್ಸು ಮತ್ತೆ ನಿಮಗೆ ಜನ್ಮ ಸಿಗ್ತದೆ, ಪುನಃ ಹುಟ್ಟಬೇಕು. ಅದಕ್ಕೆ ಮಧ್ವಾಚಾರ್ಯರು ಏನು ಹೇಳ್ತಾರೆ ಅಂತೇಳಿದರೆ ನೀವು ಈ ಸ್ವರ್ಗದ ಅಪೇಕ್ಷೆಗೆ ಯಾಕೆ ಹೋಗ್ತೀರಿ ಅಂತೇಳಿದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಏನು ಹೇಳಿದ್ದ ಅಂತೇಳಿದರೆ ಮೋಕ್ಷ ಸಂಪಾದನೆಗೆ ಪ್ರಯತ್ನಿಸಿ. ಈ ಮೋಕ್ಷ ಸಂಪಾದನೆಗೆ ಹೇಗೆ ಪ್ರಯತ್ನಿಸೋದು ಅಂತೇಳಿದರೆ ಕಾಮ್ಯ ಕರ್ಮ ಅಂತ ಏನಿದೆ, ನಾವು ಫಲ ಇಚ್ಛೆ ಅಂತೇಳಿದರೆ ಈ ಇಚ್ಛೆಗೋಸ್ಕರ ಇಚ್ಛಾಪೂರ್ತಿಗೋಸ್ಕರ ಯಜ್ಞಗಳನ್ನು ಮಾಡೋದು, ಪೂಜೆಗಳನ್ನು ಮಾಡೋದು ಇದನ್ನೆಲ್ಲ ಬಿಟ್ಟು ಬಿಡಿ ಅಂತೇಳಿದರೆ ನೀವು ಏನು ಮಾಡಬೇಕು, ನೀವು ಜ್ಞಾನ ಸಂಪಾದನೆ ಮಾಡ್ತೀರಿ, ಅದಕ್ಕೆ ಶ್ರವಣ ಅಂತ ಹೆಸರು. ಜ್ಞಾನ ಸಂಪಾದನೆ ಮಾಡಿದ ಮೇಲೆ ಆ ಜ್ಞಾನವನ್ನೇ ನೀವು ಮತ್ತೆ ಮತ್ತೆ ಮನನ ಮಾಡ್ತೀರಿ, ಎಲ್ಲ ಭಗವಂತನ ಪ್ರೀತಿಗೋಸ್ಕರ. ಆಮೇಲೆ ಭಗವಂತನನ್ನು ಕುರಿತು ಧ್ಯಾನ ಮಾಡ್ತೀರಿ ಅಂತೇಳಿದರೆ ಈ ಹೆಂಡತಿ ಮಕ್ಕಳು ಈ ಗೃಹ ಇದೆಲ್ಲ ಏನಿದೆ ಸ್ವಲ್ಪವೇ ಬದಿಗಿಟ್ಟುಕೊಂಡು ಅಂತೇಳಿದರೆ ತನ್ನ ಆ ಸ್ವಾರ್ಥ ಅದನ್ನೆಲ್ಲ ಬಿಟ್ಟುಕೊಂಡು ಭಗವಂತನ ಏನು ಪ್ರೀತಿಗೋಸ್ಕರನೇ ಕೆಲಸ ಮಾಡಿಕೊಂಡು ಹೋಗಿಬಿಟ್ಟು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ನೀವು ಮೋಕ್ಷವನ್ನೇ ಪಡೆಯಬೇಕು ಅನ್ನುವಂಥದ್ದು ಅದೇ ತತ್ವಜ್ಞಾನ. ಸೊ ಆ ತತ್ವಜ್ಞಾನವನ್ನೇ ಮಧ್ವಾಚಾರ್ಯರು ಕೊಟ್ಟಿರುವಂಥದ್ದು, ವೇದವ್ಯಾಸರು ಕೊಟ್ಟಿರುವಂಥದ್ದು ಬ್ರಹ್ಮಸೂತ್ರದ ಮುಖಾಂತರ. ಆದ್ದರಿಂದ ಹೇಳ್ತಾರೆ ಈ ಭೀಮಸೇನ ದೇವರು ಈ ಬಾಕಿ ಕೌರವಾದಿಗಳ ಹಾಗೆ ಅವರು ಈ ಸ್ವರ್ಗದ ಅಪೇಕ್ಷೆಯಲ್ಲಿ ಕಾಮ್ಯ ಕರ್ಮಗಳನ್ನು ಫಲಾಪೇಕ್ಷೆಯಿಂದ ಯಾವ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ಫಲಾಪೇಕ್ಷೆಗೋಸ್ಕರ ಇಲ್ಲ, ಭಗವಂತನ ಪ್ರೀತಿಗೋಸ್ಕರ ಮಾತ್ರ ಅವರು ಕೆಲಸ ಮಾಡ್ತಾ ಇದ್ದದ್ದು ಅಂತೇಳಿದರೆ ಮೋಕ್ಷಕ್ಕೋಸ್ಕರನೇ. ಅಂದರೆ ಉತ್ತಮವಾದ ಫಲಗಳು ಅಂತ ತಿಳ್ಕೊಂಡು ಯಾವುದು ಹೇಳಿದ್ದಾರೋ ಇಲ್ಲಿ ಉತ್ತಮ ಫಲಗಳು ಅಂತೇಳಿದರೆ ಅದು ಮೋಕ್ಷವನ್ನು ನಮಗೆ ಯಾವುದು ತಂದು ಕೊಡ್ತದೋ ಅದು ಉತ್ತಮ ಫಲಗಳು ಅಂತ. ಸೊ ಆದ್ದರಿಂದ ಅವರು ಆ ಮರವನ್ನು ಏರಲೂ ಇಲ್ಲ, ಆಮೇಲಿಂದ ಅವರು ಯಾವ ಫಲವನ್ನು ತಿಂದಿದ್ದಾರೋ ಅದು ಅಂತೇಳಿದರೆ ಫಲ ಇಚ್ಛೆಗೋಸ್ಕರ ಮಾಡುವ ಕೆಲಸದಲ್ಲಿ ಅವರು ಹೋಗಲಿಲ್ಲ. ಫಲಭಾಗಿಯಾದದ್ದು ಮಾತ್ರ ಅವನೇ ಎಂಬುದು ಗಮನಾರ್ಹ. ಏನು ಹೇಳ್ತಾರೆ ಅಂತೇಳಿದರೆ ದುಷ್ಟರು ವೇದಾದಿ ಶಾಸ್ತ್ರಗಳನ್ನು ಸ್ವರ್ಗಾದಿ ಫಲಗಳ ಅಪೇಕ್ಷೆಯಿಂದ ಅಧ್ಯಯನ ಮಾಡ್ತಾರೆ, ಆದರೆ ಭೀಮಸೇನ ಮಾತ್ರ ಆ ಮರವನ್ನು ಏರಲಿಲ್ಲ, ಫಲಗಳಿಗೆ ಕೈಯೂ ಹಾಕಲಿಲ್ಲ, ಫಲಭಾಗಿಯಾದದ್ದು ಮಾತ್ರ ಅಂತೇಳಿದರೆ ಅವರು ಮೋಕ್ಷ ಸಂಪಾದನೆ ಉತ್ಕೃಷ್ಟವಾದ ಜ್ಞಾನದಿಂದ ಅದೇ ಶ್ರವಣ ಮನನ ಧ್ಯಾನಗಳಿಂದ ಭಗವಂತನನ್ನು ಪ್ರೀತಿ ಮಾಡುವಂಥ ಕೆಲಸವನ್ನೇ ಅವರು ಉದ್ದಕ್ಕೂ ಮಾಡಿದ್ದು ಭೀಮಸೇನ ದೇವರು ಅನ್ನುವಂಥದ್ದನ್ನು ಹೇಳ್ತಾರೆ ಇಲ್ಲಿ. ಆ ನಂತರ ಆ ಮರದ ಬುಡಕ್ಕೆ ಪಾದದಿಂದ ಒದ್ದದ್ದು ಅದು ವೇದಮೂಲನೂ ಜಗನ್ಮೂಲನೂ ಆದ ಪರಮಾತ್ಮನ ಸ್ವರೂಪವನ್ನು ತಿಳಿಯುವುದಕ್ಕೆ ಸಂಕೇತ ಅಂತೇಳಿದ್ರೆ ತುಂಬ ಉತ್ತಮವಾದ ಚಿಂತನೆಯೆಲ್ಲ ಇದರಲ್ಲಿ ನಡೀತಾ ಇದೆ. ಉತ್ತಮಾನ ಸ್ವರೂಪಂತು ಪಾದಶಬ್ದೇನ ಭಣ್ಯತೆ. ಆ ನಂತರ ಫಲಗಳು ಅವಾಗಿ ಬೀಳ್ತವೆ, ಆದರೆ
ಅಂತೇಳಿದರೆ ನಮಗೆ ಭಗವಂತ ಏನು ಕೊಡ್ತಾನೋ ಅದರಲ್ಲಿ ನಾವು ಸಂತುಷ್ಟರಾಗಬೇಕು. ಆಮೇಲೆ ಯಾರ ಹತ್ರನೂ ಏನು ಕೇಳಬಾರದು. ತೇನ ತ್ಯಕ್ತೇನ ಭುಂಜೀತ, ಭಗವಂತ ಕೊಟ್ಟದ್ದನ್ನು ನಾವು ಭೋಗಿಸಬೇಕು. ನಾವು ಯಾವುದನ್ನು ನನಗೆ ಇದೇ ಆಗಬೇಕು ಅದೇ ಆಗಬೇಕು ಅಂತ ತಿಳ್ಕೊಂಡು ಮಾಡಬಾರ್ದು ಅನ್ನುವಂಥದ್ದು ಈ ಭಗವದ್ಗೀತೆಯ ಏನು ಸಂದೇಶ ಇದೆಯಾ ಅದೆಲ್ಲ ಅದು ಅಂತೇಳಿದರೆ ಭೀಮಸೇನ ದೇವರು 10 ಗುಣಗಳಿಗೆ ಅವರು ಪ್ರತಿನಿಧಿತ್ವ ಅಂತೇಳಿದರೆ ಜ್ಞಾನ, ಭಕ್ತಿ, ವೈರಾಗ್ಯ, ಆಮೇಲೆ ನಾವು ಆ ದಿವಸ ಓದಿದವಲ್ಲ. ಸೊ ಪೂರ್ತಿ ಆ ಎಷ್ಟು 10 ಗುಣಗಳು ಭೀಮಸೇನ ದೇವರದ್ದು. ಯದೃಚ್ಛ ಲಾಭ ಸಂತುಷ್ಟ, ಇದು ಭಗವದ್ಗೀತೆಯದ್ದು ಇನ್ನೊಂದು ಅತ್ಯಂತ ಶ್ರೇಷ್ಠವಾದ ಶ್ಲೋಕ ಅಂತೇಳಿದರೆ ಯದೃಚ್ಛ ಲಾಭ ಸಂತುಷ್ಟ ಅಂತೇಳಿದರೆ ನಮಗೆ ಭಗವಂತ ಏನು ಕೊಡ್ತಾನೋ ಅದರಲ್ಲೇ ನಾವು ಸಂತೋಷ ಪಡಬೇಕು ಅಂತ. ಅದಕ್ಕೆ ಇದು ವಿಷಯ ಬಂದಾಗ ನಮಗೆ ಪುರಂದರದಾಸರದ್ದು ಒಂದು ಕತೆ, ಮೊನ್ನೆ ಅವರ ಆರಾಧನೆಯ ಸಂದರ್ಭದಲ್ಲಿ ಒಂದು ಪ್ರವಚನ ಕೇಳುವಾಗ ಆ ಕತೆ ನೆನಪಾಗ್ತದೆ. ಏನಂತ ಹೇಳಿದರೆ ಪುರಂದರದಾಸರು ಎಲ್ಲವನ್ನೂ ಬಿಟ್ಟರು ಅಂತೇಳಿದರೆ ನವಕೋಟಿ ನಾರಾಯಣ ಅಂತೇಳಿದರೆ ಆಗಿನ ಕಾಲದಲ್ಲಿ 1 ರೂಪಾಯಿ ಅಂತೇಳಿದರೆ ಅದಕ್ಕೆ ಬಹುಶಃ ನನ್ನ ಅಂದಾಜು 1 ಪವನ್ ಚಿನ್ನನೇ ಸಿಗ್ತಿತ್ತು 1 ರೂಪಾಯಿಗೆ ಆ ಪುರಂದರದಾಸರ ಕಾಲದಲ್ಲಿ. ಹಾಗಾದರೆ ಆ ಕಾಲದಲ್ಲಿ 9 ಕೋಟಿ ನಾರಾಯಣ ಅಂತೇಳಿದರೆ ಅದು ಎಷ್ಟು ಶ್ರೀಮಂತಿಕೆ ಅಂತ ನೀವು ಆಲೋಚನೆ ಮಾಡಿ. ಅಂಥ ಶ್ರೀಮಂತರು ಪುರಂದರದಾಸರು. ಎಲ್ಲವನ್ನು ಬಿಟ್ಟು ಬಂದರು. ಎಲ್ಲವನ್ನು ಬಿಟ್ಟು ಬಂದ ಮೇಲೆ ಅಂತೇಳಿದ್ರೆ ಅವರು ಹೇಳ್ತಾರೆ, ಈಗ ಅವರ ನಂತರ ಅವರ ನೆಂಟರಿಷ್ಟರೆಲ್ಲ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದರಂತೆ. ಈ ಯಾರು ಅವರ ಹೆಸರು ಬಹುಶಃ ಶ್ರೀನಿವಾಸ ಅಂತ ಇರಬೇಕಲ್ಲ, ಅವರ ಹೆಸರು ಶ್ರೀನಿವಾಸಾಚಾರ್ಯ ಏನೋ ಹೆಸರು ಅವರದು. ನವಕೋಟಿ ನಾರಾಯಣ ಅಂತ ಹೇಳ್ಕೊಂಡು ಅದು ಅವರಿಗೆ ಬಿರುದಿದ್ದದ್ದು ಅವರ ಶ್ರೀಮಂತಿಕೆಗೆ ಶ್ರೀನಿವಾಸ ನಾಯಕ. ಸೊ ಶ್ರೀನಿವಾಸ ನಾಯಕರು ಅವರ ನೆಂಟರೆಲ್ಲ ಯೋಚನೆ ಮಾಡ್ತಾರಂತೆ, ಇಷ್ಟು ಶ್ರೀಮಂತಿಕೆ ಇದ್ದವರು ಇವರು ಈಗ ಜೋಳಿಗೆ ಹಿಡ್ಕೊಂಡು ಈಗ ಪ್ರತಿದಿನ ಏನಂತೇಳಿದರೆ ಆ ದಿವಸಕ್ಕೆ ಬೇಕಾದ್ದನ್ನು ಬೇಡಿ ಸಿಕ್ಕಿದ ಕೂಡಲೇ ಮನೆಗೆ ಬಂದು ಬಿಡೋದು, ಅದನ್ನು ದೇವರಿಗೆ ನೈವೇದ್ಯ ಮಾಡೋದು ಅಂತೇಳಿದರೆ ಅವ್ರ ಹೆಂಡತಿ ಮಕ್ಕಳೆಲ್ಲ ಅವ್ರ ಜೊತೆಗೆ ಇದ್ದರು, ಅವರು ದಾಸರಾದ ಮೇಲೆ ಕೂಡ ಸ್ವಲ್ಪ ಸಮಯ. ಸೊ ಆವಾಗ ಅಂತೇಳಿದ್ರೆ ಹೆಂಡತಿ ಹತ್ರ ಕೊಡೋದು, ಆ ದಿವಸ ಅಷ್ಟೇ, ನಾಳೆಗೆ ಅಂತ ಹೇಳ್ಕೊಂಡು ಏನು ಅಲ್ಲಿ ಪ್ರಶ್ನೆಯೇ ಇಲ್ಲ. ಅಂದರೆ ಎಷ್ಟು ಇತ್ತು ಮೊದಲು ಇದ್ದದ್ದು ಎಷ್ಟು ಅಂತೇಳಿದರೆ ಅವರು ಅವರ ಮಕ್ಕಳ ಮಕ್ಕಳಿಗೆ ಒಂದು 10-15 ಪೀಳಿಗೆಗೆ ಬೇಕಾದಷ್ಟು ಇದ್ದದ್ದು ಈಗ ಎಲ್ಲಿಗೆ ಬಂತು ಅಂತ ಹೇಳಿದರೆ ಆ ದಿವಸಕ್ಕೆ ಬೇಕಾದ್ದನ್ನು ಜೋಳಿಗೆ ಹಿಡ್ಕೊಂಡು ಹೋಗಿ ಬೇಡಿ ತರ್ತಾ ಇದ್ದಾರೆ. ನೀವು ಆಲೋಚನೆ ಮಾಡಿ ಎಲ್ಲಿಂದ ಎಲ್ಲಿಗೆ ಬಂದರು ಅಂತ. ಸೊ ಎಲ್ಲ ಯೋಚನೆ ಮಾಡ್ತಾರೆ ಅಂತೇಳಿ ಯೋಚನೆ ಮಾಡಿದವರಿಗೆ ಕಣ್ಣಲ್ಲಿ ನೀರೇ ಬರ್ತದೆ. ಇಂಥ ಶ್ರೀಮಂತಿಕೆ ಇದ್ದವರು ಎಲ್ಲಿ ಹೋಗಿ ಮುಟ್ಟಿದರು ಅಂತ ಕಣ್ಣು ಮಂಜಾಗ್ತದೆ. ಅಯ್ಯಪ್ಪ ಇದನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರ ನೆಂಟರುಗಳಿಗೆಲ್ಲ ಆ ರೀತಿ ಆಗ್ತಿತ್ತು ಅಂತ ಹೇಳ್ತಾರೆ. ಹೊಟ್ಟೆಯಲ್ಲಿ ಒಂಥರ ಸಂಕಟ ಆಗ್ತಿತ್ತು, ಏನಪ್ಪ ಇದು ಈ ರೀತಿ ಶ್ರೀನಿವಾಸ ನಾಯಕರು ಏನು ಮಾಡಿಬಿಟ್ರು ಅಂತ. ಆದರೆ ಪುರಂದರದಾಸರು ಹೇಳ್ತಾರೆ ಅವರ ಪದ್ಯದಲ್ಲಿ, ನಿಮ್ಮ ಭಾಗ್ಯ ದೊಡ್ಡದು ನಮ್ಮ ಭಾಗ್ಯ ದೊಡ್ಡದು ಅಂತ ಹೇಳಿದರೆ, ಅಂದರೆ ಅವರು ಯೋಚನೆ ಮಾಡೋದು ಶ್ರೀಮಂತಿಕೆಯನ್ನು ಅಂತೇಳಿ ಭೌತಿಕವಾದ ಐಶ್ವರ್ಯ ಹೋಯಿತು ಅಂತ, ಅಂದರೆ ಅದೊಂದು ಭಾಗ್ಯ ಅಂತ ಎಣಿಸಿಕೊಂಡಿದ್ದಾರೆ. ಈಗ ಪುರಂದರದಾಸರು ಅದನ್ನೆಲ್ಲ ಬಿಟ್ಟು ಬಂದಿದ್ದಾರೆ. ಅಂದರೆ ಈಗ ಅವರು ಯಾವ ಸ್ಥಿತಿಯಲ್ಲಿದ್ದಾರೋ ಪುರಂದರದಾಸರಿಗೆ ಪೂರ್ತಿ ನೆಮ್ಮದಿ ಇದೆ. ಆಗ ನೆಮ್ಮದಿ ಇರಲಿಲ್ಲ, ಎಲ್ಲವೂ ಇತ್ತು, ನೆಮ್ಮದಿ ಇರಲಿಲ್ಲ. ಈಗ ಏನೂ ಇಲ್ಲ, ಪೂರ್ತಿ ನೆಮ್ಮದಿ ಇದೆ. ಭಗವಂತನ ಏನು ಪೂರ್ತಿ ಭಕ್ತಿ ಮಾಡಿಕೊಂಡು ಬೇಕಾದ ಹಾಡುಗಳನ್ನು ಹಾಡಿಕೊಂಡು ಅವರ ಪ್ರಪಂಚ ಬೇರೆಯೇ ಪ್ರಪಂಚಕ್ಕೆ ಬಂದುಬಿಟ್ಟಿದ್ದಾರೆ. ಅಂದರೆ ಅವರಿಗೆ ಇದೇ ಭಾಗ್ಯ ಆಗಿದೆ. ಅದು ಏನೂ ಇಲ್ಲ, ನಶ್ವರವಾದ ಆ ಶ್ರೀಮಂತಿಕೆಗೆ ಏನು ಬೆಲೆ ಇಲ್ಲ. ಈಗ ಅವರ ಡಿಕ್ಷನರಿಯಲ್ಲಿ ಅವರು ಹೇಳ್ತಾರೆ, ನಿಮ್ಮ ಭಾಗ್ಯ ದೊಡ್ಡದು ನಮ್ಮ ಭಾಗ್ಯ ದೊಡ್ಡದು ಅಂತೇಳಿದರೆ ಶ್ರೀಮಂತಿಕೆ ಅಂತೇಳಿದರೆ ಯಾವುದು ಶ್ರೀಮಂತಿಕೆ? ಯದೃಚ್ಛ ಲಾಭ ಸಂತುಷ್ಟು, ನಿಮಗೆ ಏನು ಸಿಗ್ತದೋ ಅದರಲ್ಲೇ ಖುಷಿ ಪಡಿ ಅಂತ ಹೇಳಿದರೆ ಕೆಲವರೆಲ್ಲ ಯೋಚನೆ ಮಾಡೋದು, ದೇವರು ಕೊಟ್ಟದ್ರಲ್ಲಿ ಖುಷಿ ಪಡಬೇಕಂತೆ, ನಾವೆಲ್ಲ ಕೆಲಸ ಮಾಡಲಿಕ್ಕಿಲ್ವಾ ಅಂತ. ಕೆಲಸ ನಾವು ಪೂರ್ತಿ
ಮಾಡಬೇಕು. ನಾವು ಎಲ್ಲ ಪ್ರಯತ್ನ ಪ್ರತಿಯೊಂದು ನಾವು ಮಾಡಬೇಕು. ನಾವು ಮಾಡುವಂಥ ಈಗ ಅಂತ ಹೇಳಿದರೆ ಬೇರೆ ಬೇರೆ ಫೀಲ್ಡಲ್ಲಿ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ, ಒಬ್ಬರು ಡಾಕ್ಟರ್ ಆಗಿದ್ದಾರೆ, ಒಬ್ಬರು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾರೆ, ಒಬ್ಬರು ಇನ್ನೊಂದರಲ್ಲಿ ಕೆಲಸ ಮಾಡ್ತಾರೆ, ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಪ್ರತಿಯೊಂದರಲ್ಲಿಯೂ ಅದು ಸೇವೆ ತಾನೇ. ಸೊ ಅದನ್ನೇ ಸೇವೆ ಅಂತ ತಿಳ್ಕೊಂಡು ಬೆಳಗ್ಗೆಯಿಂದ ಸಂಜೆ ಬೆಳಗ್ಗೆಯಿಂದ ಸಂಜೆವರೆಗೆ ಮಾಡುವಂಥ ಎಲ್ಲ ಕೆಲಸವನ್ನು ಅದನ್ನೇ ದೇವರ ಸೇವೆ ಅಂತ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ವಾ? ನಮಗೆ ಏನು ಸಿಗ್ತದೋ ಅದನ್ನೇ ಎದೃಚ್ಛಾ ಲಾಭ ಸಂತುಷ್ಟು. ಬೇಕಾದರೆ ಒಬ್ಬರಿಗೆ ಕಡಿಮೆ ಸಂಬಳ ಇರ್ಬೋದು, ಒಬ್ಬರಿಗೆ ಹೆಚ್ಚಿಗೆ ಸಂಬಳ ಇರ್ಬೋದು. ನಾವು ಎಣಿಸ್ಬೋದು, ಹೆಚ್ಚಿಗೆ ಸಂಬಳ ಇದ್ದವನು ಬಹಳ ಸಂತೋಷದಲ್ಲಿದ್ದಾನೆ, ಕಡಿಮೆ ಸಂಬಳ ಇದ್ದವನು ಏನೂ ಅವನಿಗೆ ಸಂತೋಷವೇ ಇಲ್ಲ ಅಂತ. ಆದರೆ ಅದು ರಿವರ್ಸ್ ಕೂಡ ಇರ್ಬೋದು. ಅಂತ ಹೇಳಿದ್ರೆ ಕಡಿಮೆ ಸಂಬಳದವನಿಗೆ ಎಷ್ಟು ಸಂತೋಷ ಇದೆಯೋ ಮನೆಯಲ್ಲಿ, ಆ ಹೆಚ್ಚಿಗೆ ಸಂಬಳದವನಿಗೆ ಅಷ್ಟು ಸಂತೋಷ ಇಲ್ಲ ಅನ್ನೋಂಥದ್ದು ಸರಿಯಾಗಿ ಒಂದು ಸರ್ವೆ ಮಾಡಿ ಒಂದು ಇದು ತಗೊಂಡ್ರೆ ನಿಮಗೆ ಗೊತ್ತಾಗ್ಬೋದು ಒಂದು ದಿವಸ. ಅರೆ ಇವರು ಜಾಸ್ತಿ ಸಂತೋಷದಲ್ಲಿದ್ದಾರೆ ಅವರಿಗಿಂತ. ಅರೆ ಇವರಿಗೆ ಬರೋದು ಖಾಲಿ ತಿಂಗಳಿಗೆ 25,000, ಅವರಿಗೆ ಬರೋದು ತಿಂಗಳಿಗೆ 2.5 ಕೋಟಿ. ಅವರಿಗಿಂತ ಈ 25,000 ರೂಪಾಯಿ ಯಾರು ತಿಂಗಳಿಗೆ ತಗೊಳ್ತಾ ಇದ್ದಾರೋ ಹೆಂಡತಿ ಮಗಳೊಟ್ಟಿಗೆ ಜಾಸ್ತಿ ಸುಖ ಸಂತೋಷದಿಂದ ಇದ್ದಾರೆ ಅನ್ನುವಂಥದ್ದು ಗಮನಕ್ಕೆ ಹೆಚ್ಚಿನವರಿಗೆಲ್ಲ ಬಂದಿರ್ಬೋದು. ಆದ ಕಾರಣ ಈ ಏನು ಶ್ರೀಮಂತಿಗೆ ಭೌತಿಕ ಐಶ್ವರ್ಯ ಏನಿದೆ ಅದು ನಮಗೆ ಸುಖ ಕೊಡುವಂಥದ್ದು ಅಲ್ಲ ಅಂತ ಯಾವಾಗ ಪುರಂದರದಾಸರು ತಿಳ್ಕೊಂಡ್ರೋ ಆವಾಗ ಅವ್ರು ಹೇಳಿದರು, ನಿಮ್ಮ ಭಾಗ್ಯ ದೊಡ್ಡದು, ನಮ್ಮ ಭಾಗ್ಯ ದೊಡ್ಡದು ಅಂತ ಹೇಳಿದ್ರೆ ಅವರು ಜೋಳಿಗೆ ಹಿಡ್ಕೊಂಡು ಮನೆಗೆ ಹೋಗುವಾಗ ಅವರು ಹೇಳುವಂಥದ್ದು ಅಂದರೆ ಅದರ ಅರ್ಥ ಏನಂದರೆ ಈಗ ನಮ್ಮ ಭಾಗ್ಯವೇ ದೊಡ್ಡದು ನಿಮ್ಮ ಭಾಗ್ಯಕ್ಕಿಂತ ಅನ್ನುವಂಥದ್ದನ್ನು ತಿಳ್ಕೊಂಡ್ರವರು ಅಂತ. ಸೊ ಅಲ್ಲಿಗೆ ಏನಾಯಿತು, ಈ 62ನೇ ಶ್ಲೋಕ ಮುಗಿಯಿತು. 63ನೇ ಶ್ಲೋಕ ನಾಳೆ ನೋಡುವಲ್ಲ. ಸೊ ಅಲ್ಲಿಗೆ ಇವತ್ತಿನ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣ.